ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು, ಕೇಳಿದ್ದೀವಿ. ಇತ್ತೀಚೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ತುಂಬ ಓಪನ್ ಆಗಿದೆ. ಸ್ಕೂಲ್ಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳು ಕೂಡ ಒಂದು ಕೋರ್ಸ್ ಬೇಕು ಅಂತ ಕೂಡ ಇವಾಗ ಸ್ಕಿಲ್ ಡೆವಲಪ್ಮೆಂಟಲ್ಲೆಲ್ಲ ಗೌರ್ಮೆಂಟ್ ಕೂಡ ಆ್ಯಡ್ ಮಾಡಿದೆ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ, ನಮ್ಮ ಹಳೇ ಕಾಲದ ಋಷಿಮುನಿಗಳು ಎಲ್ಲ ಹೇಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಮಾಡ್ತಾಯಿದ್ರು, ಅವರು ಎಷ್ಟು ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂತ, ಯಾವಾಗ ಯಾರ ಮೇಲೆ ಬಾಂಬ್ ಹಾಕ್ತಾರೆ ಅಂತ. ಸೊ ಇಲ್ಲಿ ಬಾಂಬ್ ಅಂದರೆ ಅಣ್ವಸ್ತ್ರ, ಆವಾಗ ಬ್ರಹ್ಮಾಸ್ತ್ರ, ಇವಾಗ ಅಣ್ವಸ್ತ್ರ, ಒಟ್ಟಿನಲ್ಲಿ ಭಯ. ಇದೇನಾದರೂ ಕೆಟ್ಟವ್ರ ಕೈಲಿ ಸಿಕ್ಕಿದ್ರೆ ನಾಶ, ಒಳ್ಳೆಯವ್ರ ಕೈಲಿ ಸಿಕ್ಕಿದ್ರೆ ನಾಶ ಮಾಡೋದನ್ನು ತಡೆಯೋದು. ಒಟ್ಟಿನಲ್ಲಿ ಯುದ್ಧ ಅಂತೂ ಆಗುತ್ತೆ, ಹಾಗೆ ಭಯ ಅಂತೂ ಇದೆ. ಆದರೆ ಇದನ್ನು ಇಲ್ಲಿ ಹೇಗೆ ವಿವರಿಸಿದ್ದಾರೆ ಅಂದರೆ, ಅಲ್ಲಿ ಬಾಂಬ್ ಅಥವಾ ಅಣ್ವಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅನ್ನೋದು ನಮ್ಮ ಒಳಗಡೆ ಆಲ್ರೆಡಿ ಇದೆಯಂತೆ. ಅದು ಯಾವುದು ಅಂದರೆ, ನಮ್ಮಲ್ಲಿ ಹುಟ್ಟುವಂತಹ ಕೆಟ್ಟ ಭಾವನೆ ಕೂಡ ಒಂದು ಬಾಂಬ್ ಥರ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ. ಬನ್ನಿ, ಇವತ್ತಿಂದ ನಾವು ಆತ್ಮಗುಣ 8 ಇದ್ದರೆ ನೆಮ್ಮದಿ ಈ ಪುಸ್ತಕನ ಓದ್ತಾ ಇದ್ದೀವಿ. ಬರ್ದಿರೋರು ಜಗದೀಶ ಶರ್ಮಾ ಸಂಪಾಸರ್ ಅವರು. ಸೊ ಈ ಬುಕ್ ಜಸ್ಟ್ 1 hour ಬುಕ್. ಓಕೆ, ಸೊ ಇದನ್ನು ನಾವು ಓದೋಣ. ನಾನು ಇದರಲ್ಲಿ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋದು, ಇದು ಚಾಪ್ಟರ್ ವೈಸ್ ಇನ್ನು ಸ್ಟಾರ್ಟ್ ಆಗೋಕ್ಕೆ ಮೇ ಬಿ ಇನ್ನೊಂದು 2 days ತಗೊಳುತ್ತೆ. ಈ ಬುಕ್ಕಿನ ಸಾರಾಂಶ ಆ 8 ಗುಣಗಳ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ಸೊ ಅದನ್ನು ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಓಕೆ, ಇಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು, ಕೇಳಿದ್ದೀವಿ. ಇತ್ತೀಚೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ತುಂಬ ಓಪನ್ ಆಗಿದೆ. ಸ್ಕೂಲ್ಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳು ಕೂಡ ಒಂದು ಕೋರ್ಸ್ ಬೇಕು ಅಂತ ಕೂಡ ಇವಾಗ ಸ್ಕಿಲ್ ಡೆವಲಪ್ಮೆಂಟಲ್ಲೆಲ್ಲ ಗೌರ್ಮೆಂಟ್ ಕೂಡ ಆ್ಯಡ್ ಮಾಡಿದೆ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ, ನಮ್ಮ ಹಳೇ ಕಾಲದ ಋಷಿಮುನಿಗಳು ಎಲ್ಲ ಹೇಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಮಾಡ್ತಾಯಿದ್ರು, ಅವರು ಎಷ್ಟು ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ. ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಲು ನಮ್ಮ ಪೂರ್ವಜರು ಮಾಡಿದ ಪ್ರಯತ್ನ ಅಷ್ಟಿಷ್ಟಲ್ಲ. ಯಾಕಂದರೆ ಅವರಿಗೆ ಒಬ್ಬ ದುಷ್ಟ ಮನುಷ್ಯನಿಂದ ಆಗುವ ಅಪಾಯದ ಬಗ್ಗೆ ಅರಿವಿತ್ತು. ಒಬ್ಬನ ಮನಸ್ಸಿನಲ್ಲಿ ಹುಟ್ಟುವ ಸಲ್ಲದ ಒಂದು ಕೆಟ್ಟ ಭಾವನೆ ಒಂದು ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಧಕ್ಕೆ ತರಬಹುದು ಎನ್ನುವುದು ಅವರಿಗೆ ಗೊತ್ತಿತ್ತು. ನೋಡಿ, ನಮ್ಮ ಮನಸ್ಸಲ್ಲಿ ಹುಟ್ಟೋ ಅಂತಹ ಒಂದು ನೆಗೆಟಿವ್ ಭಾವನೆ ಇಡೀ ಬ್ರಹ್ಮಾಂಡಕ್ಕೆ ಧಕ್ಕೆ ತರುತ್ತೆ ಅನ್ನೋದು ನಾವಿಲ್ಲಿ ನೋಡಬೇಕಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದು. ಇದು ಆವಾಗಿನ ಕಾಲದ ಋಷಿಮುನಿಗಳು ಮತ್ತು ಪೂರ್ವಜರು ನಮ್ಮಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತಿತ್ತಿದು ಅಂತ. ಓಕೆ, ಅಂದು ಬ್ರಹ್ಮಾಸ್ತ್ರ ಎನ್ನುವ ಒಂದು ಆಯುಧ ಇತ್ತು. 2 ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ತಾಗಿದರೆ ಜಗತ್ತು ಉರಿದು ಹೋಗುತ್ತದೆ. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಕೆಟ್ಟ ವ್ಯಕ್ತಿಗಳ ಕೈಯಲ್ಲಿ, ಅಯೋಗ್ಯರ ಕೈಗೆ ಅದು ಸಿಕ್ಕರೆ ಜಗತ್ತಿನ ಕತೆ ಮುಗಿದಂತೆ. ಈಗಲೂ ಅಂದರೆ ಈ ಥರ ಒಂದು ಕಾನ್ಸೆಪ್ಟ್ ಆವಾಗ ಇತ್ತು. ಏನು, ಅಲ್ಲಿ ಬ್ರಹ್ಮಾಸ್ತ್ರ ಅನ್ನೋ ಒಂದು ಆಯುಧ ಇತ್ತು, 2. ಓಕೆ, ಬ್ರಹ್ಮಾಸ್ತ್ರ ಅನ್ನೋ ಆಯುಧ ಇದೇನಾದರೂ ಅಯೋಗ್ಯರ ಕೈಯಲ್ಲಿ ಸಿಕ್ಕಿದ್ರೆ ಇಡೀ ಬ್ರಹ್ಮಾಂಡನೇ ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಭಯ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ನಾವು ಇದನ್ನು ಹೇಗೆ ಯೋಚನೆ ಮಾಡಬೇಕು ಅಂದರೆ, ಅಣ್ವಸ್ತ್ರ ಅಂತ ಗೊತ್ತಿದೆ ಅಲ್ವಾ, ಬಾಂಬ್. ಓಕೆ, ಬಾಂಬ್ ಈಗೇನಾಗಿದೆ, ಮನುಷ್ಯನೇ ರೆಡಿ ಮಾಡಿರುವಂತಹ ಬಾಂಬ್ನ ಇವತ್ತು ಮನುಷ್ಯನೇ ಹೆದರ್ತಿದ್ದಾನೆ, ಯಾವಾಗ ಯಾರ ಮೇಲೆ ಬಾಂಬ್ ಹಾಕ್ತಾರಪ್ಪ ಅಂತ. ಓಕೆ, ಸೊ ಇದು ನಾವು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು. ಅಂದರೆ ಮನುಷ್ಯನೇ ಮಾಡಿ ಇವತ್ತು ಮನುಷ್ಯನೇ ಹೆದರ್ತಾ ಕೂತಿದ್ದಾರೆ, ಯಾವಾಗ ಯಾರ ಮೇಲೆ ಬಾಂಬ್ ಹಾಕ್ತಾರೆ ಅಂತ. ಸೊ ಇಲ್ಲಿ ಬಾಂಬ್ ಅಂದರೆ ಅಣ್ವಸ್ತ್ರ, ಆವಾಗ ಬ್ರಹ್ಮಾಸ್ತ್ರ, ಇವಾಗ ಅಣ್ವಸ್ತ್ರ, ಒಟ್ಟಿನಲ್ಲಿ ಭಯ. ಇದೇನಾದರೂ ಕೆಟ್ಟವ್ರ ಕೈಲಿ ಸಿಕ್ಕಿದ್ರೆ ನಾಶ, ಒಳ್ಳೆಯವ್ರ ಕೈಲಿ ಸಿಕ್ಕಿದ್ರೆ ನಾಶ ಮಾಡೋದನ್ನು ತಡೆಯೋದು. ಒಟ್ಟಿನಲ್ಲಿ ಯುದ್ಧ ಅಂತೂ ಆಗುತ್ತೆ, ಹಾಗೆ ಭಯ ಅಂತೂ ಇದೆ. ಆದರೆ ಇದನ್ನು ಇಲ್ಲಿ ಹೇಗೆ ವಿವರಿಸಿದ್ದಾರೆ ಅಂದರೆ,
ಅಲ್ಲಿ ಬಾಂಬ್ ಅಥವಾ ಅಣ್ವಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅನ್ನೋದು ನಮ್ಮ ಒಳಗಡೆ ಆಲ್ರೆಡಿ ಇದೆಯಂತೆ. ಅದು ಯಾವುದು ಅಂದರೆ ನಮ್ಮಲ್ಲಿ ಹುಟ್ಟುವಂತಹ ಕೆಟ್ಟ ಭಾವನೆ ಕೂಡ ಒಂದು ಬಾಂಬ್ ಥರ ಅಂತ ಹೇಳ್ತಾ ಇದ್ದಾರೆ. ನಮ್ಮೊಳಗಡೆ ಹುಟ್ಟುವಂತಹ ಕೆಟ್ಟ ಭಾವನೆಗಳು ಕೂಡ ಅಪಾಯಕಾರಿ. ಹೇಗೆ ಅಂದರೆ ಅದು ಕೂಡ ಅದರ ವ್ಯಾಪ್ತಿಯಲ್ಲೇ ಎಷ್ಟೋ ಬೆಂಕಿ ಹಚ್ಚಿಬಿಡುತ್ತೆ, ತನ್ನಿಂದ ಸಾಧ್ಯವಾದಷ್ಟು ಅದು ಸುಡುತ್ತೆ. ಸೊ ನಾವು ಹೊರಗಡೆ ಬಾಂಬ್ಗೆ ಹೆದರ್ತಾ ಇದ್ದೀವಿ, ನಮ್ಮ ಒಳಗಡೆನೇ ಅಷ್ಟು ಒಂದು ಕೆಟ್ಟ ಭಾವನೆ ಕೂಡ ಬಾಂಬ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಒಂದು ಉದಾಹರಣೆ ಸಮೇತ ಕಥೆಯ ಸಮೇತ ವಿವರಿಸಿದ್ದಾರೆ. ಇದನ್ನು ನಾವು ಹೆಂಗೆ ನೋಡಬೇಕು ಅಂದರೆ, ನಮ್ಮಲ್ಲಿ ಯಾವಾಗಾದರೂ ಈ ಥರದ ಭಾವನೆ ಹುಟ್ಟಿದೆಯಾ, ಹುಟ್ಟಿ ಅದರಿಂದ ಏನೆಲ್ಲ ಅಪಾಯಗಳನ್ನು ನಾವು ನೋಡಿದ್ದೀವಿ, ಅದರಿಂದ ಬೇರೆಯವ್ರ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ, ಏನೆಲ್ಲ ಸಫರ್ ಆಗಿದ್ದೀವಿ ಅಂತ ನೋಡ್ಕೋಬೇಕು. ಹಾಗೆ ಈಗಲೂ ಏನಾದರೂ ಆ ಭಾವನೆಗಳಿಂದ ನಾವು ಸಫರ್ ಆಗ್ತಾ ಇದ್ದೀವಾ, ಈ ಒಂದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಗೆ ನಾವೇ ದಾರಿ ಮಾಡ್ತಿದ್ದೀವಾ, ಇದ್ರ ಮೂಲ ಯಾವುದು ಅನ್ನೋದನ್ನು ನೀವು ನಿಮ್ಮ ಜೀವನದಲ್ಲಿ ಹುಡುಕೊಳ್ಳೋಕ್ಕೆ ಈ ಒಂದು ಕತೆ ತುಂಬ ಇಂಪಾರ್ಟೆಂಟ್ ಆಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಓಕೆ, ಅದೇನು ಅಂದರೆ, ಅಯೋಧ್ಯೆ ಅನ್ನೋ ಊರಲ್ಲಿ ಅದನ್ನು ಸಜ್ಜನರ ಜಗತ್ತು ಅಂತ ಕರೀತಾ ಇದ್ರು. ಅರಮನೆಯಲ್ಲಿ ಒಬ್ಬ ಸಾಮಾನ್ಯ ಸೇವಕಿ ಇದ್ಲು. ಅವಳ ಕೈಯಲ್ಲಿ ಅವಳ ಹತ್ರ ಅಧಿಕಾರ ಇರಲಿಲ್ಲ, ಅವಳಿಗೆ ಆದೇಶ ಕೊಡೋಕ್ಕಾಗ್ತಾ ಇರಲಿಲ್ಲ, ಅವಳು ಗುರುನೂ ಅಲ್ಲ, ಅವಳಿಗೆ ಯಾರೂ ಶಿಷ್ಯರೂ ಇರಲಿಲ್ಲ, ಅವಳ ಹತ್ರ ದುಡ್ಡು ಇರಲಿಲ್ಲ, ಅವಳ ಹತ್ರ ಏನೋ ಒಂದು ಟ್ಯಾಲೆಂಟ್ ಕೂಡ, ಪ್ರತಿಭೆ ಕೂಡ ಇರಲಿಲ್ಲ, ಅವಳ ಹತ್ರ ಸೌಂದರ್ಯನೂ ಇರಲಿಲ್ಲ, ಅವಳ ಹತ್ರ ಯಾವುದೇ ಸ್ಕಿಲ್ ಕೂಡ, ವಿಶಿಷ್ಟವಾದ ಸ್ಕಿಲ್ ಕೂಡ ಇರಲಿಲ್ಲ. ಆ ಥರ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದಂತಹ ಒಂದು ಹೆಣ್ಣು ಸೇವಕಿ. ಓಕೆ, ಯಾರದು ಅಯೋಧ್ಯೆಯಲ್ಲಿದ್ದಿದ್ದು ಅಂದರೆ ಅದು ಮಂಥರೆ. ಓಕೆ, ಮಂಥರೆ ದಶರಥ ಮಹಾರಾಜನ ಕಿರಿಯ ರಾಣಿ ಕೈಕೆಗೆ ಸೇವಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವಳ ಮನಸ್ಸಲ್ಲಿ ಬಂದಂಥ ಅಸೂಯೆ, ಹೊಟ್ಟೆ ಕಿಚ್ಚು, ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ಅದು ನನ್ನ ರಾಣಿಯ ಮಗಂಗೆ ಆಗಬೇಕು ಅನ್ನೋ ಒಂದು ಭಾವನೆ, ಹೊಟ್ಟೆ ಕಿಚ್ಚು, ಅಸೂಯೆ ಎಲ್ಲಿಗೆ ತೊಗೊಂಡು ಬಂದು ನಿಲ್ಲಿಸ್ತು, ಏನೆಲ್ಲ ಕಥೆಗಳಾಯಿತು ಅನ್ನೋದನ್ನು ನಮಗೆಲ್ಲ ಗೊತ್ತಿದೆ. ಅದನ್ನು ವಿವರಿಸಿದ್ದಾರೆ. ಅವಳಿಗೆ ಸಹಿಸೋಕ್ಕಾಗಲಿಲ್ಲ ಅಸೂಯೆ, ಇಷ್ಟೇ ಆಗಿದ್ದು. ಆದರೆ ಇದರ ಪರಿಣಾಮ ಇಷ್ಟೇ ಆಗಿದ್ದು, ಅವಳಲ್ಲಿ ಒಂದು ಅಸೂಯೆ ಬಂತು ಅಷ್ಟೇ. ಇವನು ಏನು ರಾಜ ಆಗಬಾರ್ದು ಅಂತ ಒಂದು ಅಸೂಯೆ, ಒಂದು ಹೊಟ್ಟೆ ಕಿಚ್ಚು. ನಮಗೂ ಹಂಗೇನೆ ಅಲ್ವಾ, ಇವ್ರು ಬೆಳಿಬಾರ್ದು ಅನ್ನೋ ಹೊಟ್ಟೆ ಕಿಚ್ಚು ಬಂದರೆ ಏನೇನೇನೇನೇನೋ ಮಾಡ್ತೀವಿ, ಅದು ಏನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದೆಷ್ಟು ಅಪಾಯಕಾರಿ, ಬಾಂಬ್ಗಿಂತ ಅಪಾಯಕಾರಿ ನಮ್ಮಲ್ಲಿ ಹುಟ್ಟುವಂತಹ ನೆಗೆಟಿವ್ ಭಾವನೆಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಎಷ್ಟು ವ್ಯಾಪಕವಾಗಿ ಹರಡ್ತು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಇದರಿಂದಾಗಿ ದೊಡ್ಡ ರಾಮಾಯಣನೇ ನಡೆದು ಹೋಯಿತು. ಅವಳು ಆಳುವ ಅರಸನು ಸತ್ತೋದ, ದಶರಥ ಸತ್ತೋದ. ಎಲ್ಲವೂ ಇದ್ದ ಅರಮನೆ ಸ್ಮಶಾನವಾಯಿತು. ಯಾವೊಬ್ಬ ಪ್ರಜೆಯೂ ನೆಮ್ಮದಿಯಿಂದ ಇರಲಿಲ್ಲ, ಯಾರೂ ರಾಜ್ಯವನ್ನು ಕಾಪಾಡೋಕ್ಕಿರಲಿಲ್ಲ. ರಾಮನಿಗೆ ವನವಾಸ, ಭರತನೂ ನಗರ ಬಿಟ್ಟ, ಕೌಸಲ್ಯೆ ಸುಖವಾಗಿರಲಿಲ್ಲ, ಇನ್ನು ಕೈಕೆಗೂ ಸುಖ ಸಿಗಲಿಲ್ಲ. ಹಾಗಾಗಿ ಈ ಮಂಥರೆಗೂ ಸುಖ ಇಲ್ಲ. ಕೊನೆಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡವ್ರಿಗೆ ಫೈನಲಿ ಸುಖ ಸಿಗಲ್ಲ. ಆದರೆ ಅವ್ರಿಗೆ ಮಾತ್ರ ಅಲ್ಲ, ಅದರಿಂದ ಯಾರಿಗೆಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ನೋಡಬೇಕು. ಹಾಗೆ ನಾವುಗಳು ಕೂಡ ಹೊಟ್ಟೆ ಕಿಚ್ಚಿಂದ ಅಥವಾ ಕೆಟ್ಟ ಭಾವನೆಯಿಂದ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ ಅಂತ. ಇದರ ಪರಿಣಾಮ ಸಾವಿರ ವರ್ಷದವರೆಗೆ ವ್ಯಾಪಿಸಿತು. ಕಾಡಿನಲ್ಲಿ ಇದ್ದಿದ್ದರಿಂದ ರಾವಣ ಸೀತೆಯನ್ನು ಅಪಹರಿಸಿದ. ಅಲ್ಲಿ ನೋವು, ಸಂಕಟ ಎಲ್ಲ ಬಂತು. ಸುಖ ಸಂತೋಷವಾಗಿ ಎಲ್ಲ ಬಾಳ್ತಾ ಇದ್ದವರು ಸಡನ್ನಾಗಿ ಎಲ್ಲವೂ ಮಾಯೆ ಆಯಿತು. ಅಲ್ಲಿಂದ ವಾಪಸ್ ಬಂದ ಮೇಲೆ ಜನ ಸೀತೆ ಮೇಲೆ ತಪ್ಪು ತಿಳ್ಕೊಳ್ಳೋಕೆ ಶುರು ಮಾಡಿದ್ರು. ರಾಮ ಸೀತೆನ ಬಿಡಬೇಕಾಗಿ ಬಂತು, ಸೀತೆ ಭೂಮಿಯೊಳಗೆ ಹೋಗಬೇಕಾಗಿ ಬಂತು, ರಾಮ ಸೀತೆ ಇಲ್ಲದೆ ಬದುಕಬೇಕಾಗಿ ಬಂತು. ಲವಕುಶರಿಗೆ ತಾಯಿ ಕೂಡ ಸಿಗದೇ ಇರೋ ಥರ ಆಯಿತು. ಸೀತೆ ಇಲ್ಲವಾದ ಅರಮನೆ ನೆಮ್ಮದಿನ ಕಳ್ಕೊಳ್ತು. ಪ್ರಜೆಗಳು ಕೂಡ ಮತ್ತೆ ನೆಮ್ಮದಿನ ಕಳ್ಕೊಂಡ್ರು. ಹೀಗೆ ಸಾಲು ದುರ್ಘಟನೆಗಳ ಮೂಲ ಇದ್ದಿದ್ದು ಎಲ್ಲಿ? ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತಲ್ವ. ನಾವು ದೊಡ್ಡ ಪ್ರಾಬ್ಲಮ್ನ ನೋಡ್ತೀವಲ್ಲ, ಆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ಒಬ್ಬ ವ್ಯಕ್ತಿ ಅಥವಾ ಒಬ್ಬರಲ್ಲಿ ಸ್ಟಾರ್ಟ್ ಆದಂಥ ಕೆಟ್ಟ ಭಾವನೆಯಿಂದ. ಅದು ಮಂಥರೆಯಲ್ಲಿ ಹೊಟ್ಟೆ ಕಿಚ್ಚು ಶುರುವಾಯಿತು, ಇಷ್ಟೆಲ್ಲ ದೊಡ್ಡದಾಗಿ ಆಯಿತು. ಅದೇ ಥರ ಅಲ್ವಾ ಇವತ್ತು ನಮ್ಮ ಲೈಫಲ್ಲೂ ಕೂಡ ಏನೋ ಒಂದು ಚಿಕ್ಕದು ಸ್ಟಾರ್ಟ್ ಆಗಿರುತ್ತೆ.
ಯಾರಿಗೋ ಒಬ್ರಿಗೆ ಒಂದು ಸುಮ್ಮನೆ ಹಿಂಗೆ ಬೈಬಾರ್ದು ಅಂತ ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಬೈದು ಬಿಡ್ತೀವಿ, ಅವ್ರು ಆ ಕಡೆಯಿಂದ ಬೈತಾರೆ, ನಾವು ವಾಪಸ್ ಬೈತೀವಿ, ಮತ್ತು ಅದು ಹೊಡೆದಾಟ ಆಗಿಬಿಟ್ಟು ದೊಡ್ಡ ದೊಡ್ಡ ಗಲಾಟೆ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಯಿತು? ನಮ್ಮಲ್ಲಿ ಬಂದಂಥ ಕೋಪದಿಂದ. ಸೊ ಕೋಪದಿಂದ ಏನಾಯಿತು? ಹೊಡೆದಾಟನೇ ಆಯಿತು, ಏಟುಗಳಾಯಿತು, ತೊಂದರೆಗಳಾಯಿತು ಅಲ್ವಾ? ಅದೇ ಥರ ಯಾವುದೇ ಆಗಲಿ ಕೆಟ್ಟ ಭಾವನೆ, ಅದು ಕೋಪ ಆಗಿರ್ಬೋದು, ಸಿಟ್ಟಾಗಿರ್ಬೋದು, ಅಸೂಯೆ ಆಗಿರ್ಬೋದು, ಅಥವಾ ಅಹಂಕಾರ ಆಗಿರ್ಬೋದು, ಚಿಕ್ಕ ಚಿಕ್ಕದೇ ನಮ್ಮೊಳಗಡೆ ಇರೋದು, ಆದರೆ ಅದು ಕೂಡ ಬಾಂಬಷ್ಟು ದೊಡ್ಡದಾಗಿ ಸಿಡಿದು ಏನೆಲ್ಲ ಪ್ರಾಬ್ಲಮ್ನ ಮಾಡ್ತು. ಇದು ಇಂತಹ ಇತಿಹಾಸಗಳನ್ನು ನಾವು ಗಮನಿಸಿದ್ರೆ ಈ ಥರ ಒಂದು ಚಿಕ್ಕದಾಗಿ ಶುರುವಾದಂಥ ಕಿಡಿ ಎಲ್ಲಿಗೂ ಹೋಗಿ ನಿಂತುಬಿಡುತ್ತೆ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಬದುಕು ಹಾಳು ಮಾಡಿದ್ದು ಅಥವಾ ನಿಮ್ಮ ಬದುಕೇನಾದರೂ ಹಾಳಾಗಿದೆ ಅಂದರೆ, ಸಫರಿಂಗಲ್ಲಿದೆ ಅಂದರೆ, ಇತ್ತು ಅಂದರೆ ಯಾವ ಭಾವನೆ ಮೂಲ ನಿಮ್ಮ ಆ ಪ್ರಾಬ್ಲಮ್ಗೆ ಕಾರಣ ಆಯಿತು ಅಂತ. ಓಕೆ, ಹಾಗೆ ಜಗತ್ತಿನ ಎಲ್ಲರೂ ಕ್ಷೇಮವಾಗಿರೋಕೆ, ಜಗತ್ತು ಕ್ಷೇಮವಾಗಿರಬೇಕು ಅಂದರೆ ಜಗತ್ತಲ್ಲಿರೋ ಎಲ್ಲರೂ ಒಳ್ಳೆಯವರಾಗಿರಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ ಪಾಯಿಂಟು. ಅಂದರೆ ನಮ್ಮ ಇಡೀ ಪ್ರಪಂಚ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಒಳ್ಳೆಯವರಾಗಿದ್ದಾಗ ಮಾತ್ರ ಇಡೀ ಜಗತ್ತು ಚೆನ್ನಾಗಿರೋಕ್ಕೆ ಸಾಧ್ಯ. ಇದ್ರ ಬಗ್ಗೆ ಅವಾಗಿನ ಕಾಲದ ಋಷಿಮುನಿಗಳಿಗೆ ಗೊತ್ತಿತ್ತು, ಪೂರ್ವಜರಿಗೆ ಗೊತ್ತಿತ್ತು. ಹಾಗಾಗಿ ವ್ಯಕ್ತಿಯ ನಿರ್ಮಾಣವನ್ನು ಅವರು ತುಂಬ ಪ್ರಯಾರಿಟಿ ಕೊಡ್ತಾಯಿದ್ರು, ಪರ್ಸ್ನಾಲಿಟಿ ಬಿಲ್ಡ್ ಮಾಡಬೇಕು ಅಂತ. ಹಾಗಾಗಿ ಅವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋಕ್ಕೆ ಅವರು ಹೆಚ್ಚು ಟೈಮ್ ಕೊಡ್ತಾಯಿದ್ರು. ಶಾಂತಿಯಿಂದ ಇರೋದು, ಧ್ಯಾನಗಳನ್ನು ಮಾಡಿಸೋದು, ಯಜ್ಞಗಳನ್ನು ಮಾಡಿಸೋದು, ಅಥವಾ ಪ್ರಾರ್ಥನೆಗಳನ್ನು ಮಾಡಿಸೋದು, ಸಹಾಯ ಮಾಡೋದು, ಕೃಷಿ ಕೆಲಸ ಮಾಡೋದು, ಅವ್ರ ಕೈಲೇ ಕೆಲಸ ಮಾಡಿಸೋದು, ಮಕ್ಕಳುಗಳ ಕೈಲಿ. ಈ ಥರ ಅವಾಗಿಂದನೇ ಅವರಲ್ಲಿ ಈ ಒಂದು ಬೀಜಾನ ಬಿತ್ತಿ ಅವರಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾಯಿದ್ರು. ತಂದೆ ತಾಯಿಯಿಂದ ದೂರ ಇದ್ದರೂ ಕೂಡ ಅವರು ಆರಾಮಾಗಿರುವಂಥದ್ದು ಇವೆಲ್ಲವೂ ನಡೀತಾ ಇತ್ತು. ಆವಾಗ ಅವ್ರಿಗೆ ಗೊತ್ತಿತ್ತು ಇದು ಅವಶ್ಯಕತೆ ಇದೆ ಅಂತ. ಆದರೆ ಅವ್ರ ಹತ್ರ ದುಡ್ಡಿರಲಿಲ್ಲ ಅಂತ ಅಲ್ಲ, ಅವ್ರ ಹತ್ರ ದುಡ್ಡು ಇತ್ತು. ಆ ದುಡ್ಡಿನ ಜೊತೆಗೆ ಅದನ್ನು ತ್ಯಾಗ ಮಾಡುವಂತಹ ಮಹತ್ವನೂ ಗೊತ್ತಿತ್ತು. ಅವರಿಗೆ ಗುಣಕ್ಕೆ ತುಂಬ ಪ್ರಯಾರಿಟಿ ಕೊಡ್ತಾಯಿದ್ರು. ಶ್ರೀಮಂತಿಕೆಯಿಂದ ರಾಷ್ಟ್ರವನ್ನು ಅಳಿತಾ ಇರಲಿಲ್ಲ. ಅಲ್ಲಿರೋ ಜನಗಳ ವ್ಯಕ್ತಿತ್ವದ ಗುಣಮಟ್ಟದ ಮೇಲೆ ಈ ರಾಜ್ಯ ಈ ಥರ ರಾಜ್ಯ ಅಂತ ಹೇಳ್ತಾ ಇದ್ರು, ಅಲ್ಲಿರೋ ರಾಜ ಈ ಥರ ರಾಜ ಅಂತ ಹೇಳ್ತಾ ಇದ್ರು. ಇಲ್ಲಿ ನಾವು ನೋಡಬೇಕಾಗಿರೋದು, ಒಂದು ಒಳ್ಳೆ ಸಮಾಜದ ಕನಸನ್ನು ನಾವು ಕಂಡ್ರೆ ನಾವೆಲ್ಲರೂ ಒಳ್ಳೆಯವರಾಗಬೇಕಾಗಿದೆ. ಆ ಒಳ್ಳೆಯದನ್ನು ನಾವು ಹೆಚ್ಚು ನಮ್ಮ ಸುತ್ತ ಇರೋರಿಗೆಲ್ಲ ಸ್ಪ್ರೆಡ್ ಮಾಡಿ ಅವ್ರಿಗೂ ಕೂಡ ನಾವು ಒಳ್ಳೆಯವ್ರನ್ನ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು, ನಮ್ಮಲ್ಲಿ ಶುರುವಾದಂಥ ಯಾವುದೋ ಒಂದು ಕೆಟ್ಟ ಭಾವನೆ ನಮಗೆ ಏನೆಲ್ಲ ಮಾಡಿಬಿಡುತ್ತೆ ಅಂತ. ಓಕೆ, ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಅಂದರೆ ಇದು ರಾಮಾಯಣದಲ್ಲಿ ನಾವು ರಾಮನ ವ್ಯಕ್ತಿತ್ವನ ನೋಡಿದ್ದೀವಿ, ಹಾಗೆ ಮಹಾಭಾರತದಲ್ಲೂ ಕೂಡ ಇದನ್ನೇ ಹೇಳುತ್ತೆ. ಮಹಾಭಾರತ ಕೂಡ ಒಟ್ಟು ನಡೆಯನ್ನು ನಾವು ಗಮನಿಸಿದ್ರೆ ನಿರ್ದಿಷ್ಟವಾದ ಒಬ್ಬನನ್ನು ರಾಜನನ್ನಾಗಿಸಲು ಹೊರಟಂತೆ ಕಾಣುತ್ತೆ. ಧರ್ಮರಾಜ ಯುಧಿಷ್ಠಿರ ರಾಜನಾಗಬೇಕು ಅಂತ, ಹಾಗೆ ಅರ್ಜುನನ ಹತ್ರನೂ ಮಹಾವೀರ, ಭೀಮನೂ ಬಲಶಾಲಿ, ಎಷ್ಟೊಂದು ಜನ ಪರಾಕ್ರಮಿಗಳಿದ್ರು. ಯಾರೋ ಒಬ್ಬರನ್ನ ಆ ಒಂದು ಸೀಟ್ ಮೇಲೆ ಕೂರಿಸ್ಬೇಕು ಅಂತಲೇ ಮತ್ತೆ ಏನೇನೋ ನಡೀತು. ಅಂದರೆ ಒಬ್ಬರಲ್ಲಿ ಶುರುವಾದಂಥ ಈ ಒಂದು ಅಧಿಕಾರ ನನಗೇ ಬೇಕು, ಈ ಒಂದು ಸಿಂಹಾಸನ ನನಗೇ ಬೇಕು ಅಂತ ಸ್ಟಾರ್ಟ್ ಆದಂಥ ಅಹಂಕಾರ ಅಥವಾ ನನಗೇ ಬೇಕು ಅನ್ನೋ ಒಂದು ಆಸೆ, ದುರಾಸೆ ಮಹಾಭಾರತದ ಯುದ್ಧಕ್ಕೆ ಕಾರಣ ಆಯಿತು. ರಾಮಾಯಣದಲ್ಲಿ ಮಂಥರೆ ಒಳಗಡೆ ಶುರುವಾದಂತಹ ಅಸೂಯೆ ರಾಮಾಯಣಕ್ಕೆ ಕಾರಣ ಆಯಿತು. ಅವೆಲ್ಲ ಒಂದು ಕ್ರಿಯೇಚರ್ ಡಿಸೈನ್ ಎಲ್ಲ ಓಕೆ, ಬಟ್ ಆ ನೆಗೆಟಿವ್ ಭಾವನೆಯಿಂದ ಅಷ್ಟು ದೊಡ್ಡ ಯುದ್ಧಗಳಾಯಿತು. ಹಾಗೆ ಅಲ್ವಾ ಇವತ್ತು ದೇಶದ ನಡುವೆ ಯುದ್ಧ ಆಗ್ತಿರೋದು ಏನಕ್ಕೆ? ಆ ದೇಶವನ್ನು ನಾವು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಆ ಒಂದು ಜಾಗದಲ್ಲೂ ನಾವು ಹೋಗಬೇಕು, ನಾವು ಅಸ್ತಿತ್ವನ ತಗೋಬೇಕು, ನಮ್ಮ ದೇಶ ಇನ್ನೂ ದೊಡ್ಡದು ಮಾಡಬೇಕು ಅನ್ನೋ ಒಂದು ಎಗೇನ್ ಆಕ್ಯುಪೈ ಮಾಡ್ಕೋಬೇಕು ಅನ್ನೋ ದುರಾಸೆ ರಾಷ್ಟ್ರಗಳ ನಡುವೆ ನಡೀತಾ ಇರೋದು. ಇನ್ನು ಧರ್ಮಗಳ ನಡುವೆ ನಡೀತಾ ಇದೆ. ಅದಕ್ಕೆ ಇವತ್ತು ಧರ್ಮಗಳ ನಡುವೆನೂ ಯುದ್ಧಗಳು ನಡೀತಾ ಇದೆ, ಜಗಳಗಳು ನಡೀತಾ ಇದೆ. ಎಲ್ಲ ಮತಾಂತರ ಮಾಡಬೇಕು ಅಂದರೆ ಲೈಕ್ ಇವರೆಲ್ಲ ಕ್ರಿಶ್ಚಿಯನ್ ಆಗಿಬಿಡಬೇಕು, ಮುಸ್ಲಿಮ್ ಆಗಿಬಿಡಬೇಕು, ಹಿಂದೂ ಆಗಿಬಿಡಬೇಕು ಅಂತ ಎಲ್ಲರಲ್ಲೂ ನಮ್ಮಲ್ಲಿ ನಮ್ಮದೇ ಶ್ರೇಷ್ಠ ಅನ್ನೋ ಭಾವನೆ ಏನಾಗ್ತಾ ಇದೆ. ಇವತ್ತು ಎದುರುಗಡೆ ಇರೋ ವ್ಯಕ್ತಿಗಳನ್ನು ಅವ್ರು ಸರಿ ಇಲ್ಲ ಅಂತ ಹೇಳಿ ನಾವು ಅವ್ರನ್ನ ತೋರ್ಸಕ್ಕೆ ಹೋಗಿ ನಾವೇ ಶ್ರೇಷ್ಠ ಅನ್ನೋ ಭಾವನೆ ಇನ್ನೊಬ್ಬರನ್ನ ರಾಂಗ್ ಮಾಡ್ತಾ ಮತ್ತೆ ಅದು ಜಗಳಗಳಿಗೆ ಕಾರಣ ಆಗ್ತಾ ಇದೆ. ಒಬ್ರೊಬ್ರನ್ನ ಹಾಳು ಮಾಡಬೇಕು ಅಂತ ನೋಡ್ತಾ ಇದ್ದೀವಿ, ಒಬ್ರು ತಪ್ಪನ್ನು ಕಂಡುಹಿಡಿಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಭಾವನೆಗಳಿಂದನೇ ಇವತ್ತು ಯುದ್ಧಗಳು, ಜಗಳಗಳು ಎಲ್ಲ ನಡೀತಾ ಇರೋದು. ಈಗ ರಾಷ್ಟ್ರ, ದೇಶ, ರಾಮಾಯಣ, ಮಹಾಭಾರತ ಸೈಡ್ಗಿಡಿ, ನಮ್ಮ ಲೈಫ್ ಬಗ್ಗೆ ಮಾತಾಡೋಣ, ನಮ್ಮ ಜೀವನದ ಬಗ್ಗೆ ನೋಡ್ಕೊಳ್ಳೋಣ.
ನಮ್ಮಲ್ಲಿ ಸ್ಟಾರ್ಟ್ ಆದಂಥ ಒಂದು ಕೆಟ್ಟ ಭಾವನೆಗಳು ಏನೆಲ್ಲ ಮಾಡುತ್ತೆ. ಅವರಿಗಿಂತ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ದುರಾಸೆ ನಮಗೆ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಆ್ಯಂಡ್ ಅವರು ಏನೋ ಮೋಸ ಮಾಡಿದರೆ ಅದನ್ನು ತೀರಿಸ್ಕೋಬೇಕು ಅನ್ನೋ ಪ್ರತೀಕಾರದ ಭಾವನೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಆ್ಯಂಡ್ ಇದೇ ಥರ ಒಬ್ಬರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಬೇಕು, ಅವ್ರ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಿದ್ದಾರೆ, ಅದನ್ನು ನಾವು ತಪ್ಪು ಅಂತ ಮಾಡಬೇಕು ಅಂತ ತೋರ್ಸಕ್ಕೆ ಹೋಗಿ ಆ ವಿಷಯವನ್ನು ಹಾಳು ಮಾಡ್ತೀವಿ, ಆ ಒಂದು ಕಲಿಕೆಯನ್ನು ಹಾಳು ಮಾಡ್ತೀವಿ. ಸೊ ಒಟ್ಟಿನಲ್ಲಿ ನಮ್ಮಲ್ಲಿರುವಂತಹ ನೆಗೆಟಿವ್ ಭಾವನೆಗಳೇ ಇವತ್ತು ಪ್ರಪಂಚದಲ್ಲಿ ನಡೀತಿರುವಂತಹ ಎಷ್ಟೊಂದು ಕೆಟ್ಟ ಕೆಲಸಗಳಿಗೆ ಕಾರಣ ಆಗಿದೆ. ಹಾಗಿದ್ದರೆ ನಮ್ಮ ಸಮಾಜ ಸುಸ್ಥಿರವಾಗಿರಬೇಕು ಅಂತ ಅಂದರೆ ನಾವು ಫಸ್ಟು ಪಾಸಿಟಿವ್ ಆಗಿರಬೇಕು. ನಮ್ಮ ಸಮಾಜ ಚೆನ್ನಾಗಿರಬೇಕು ಅಂದರೆ ನಾವೆಲ್ಲರೂ ಚೆನ್ನಾಗಿರಬೇಕು. ನಾವೆಲ್ಲರೂ ಚೆನ್ನಾಗಿರಬೇಕು ಅಂದರೆ ನಮ್ಮ ಭಾವನೆಗಳು ಚೆನ್ನಾಗಿರಬೇಕು. ನಮ್ಮ ಭಾವನೆಗಳು ಚೆನ್ನಾಗಿರಬೇಕು ಅಂದರೆ ಭಾವನೆಗಳನ್ನು ನಿಭಾಯಿಸೋದನ್ನು ನಾವು ಕಲಿಬೇಕು. ಈ ಭಾವನೆಗಳನ್ನು ಹತೋಟಿಯಲ್ಲಿಡೋದು, ಭಾವನೆಗಳನ್ನು ಸದೃಢ ಮಾಡೋದನ್ನೇ ಆವಾಗ ಋಷಿ ಮುನಿಗಳು ಕಲಿಸ್ತಾ ಇದ್ದಿದ್ದು. ಹಾಗಿದ್ರೆ ಈ 8 ಗುಣಗಳು ಯಾವುದು? ನಮ್ಮಲ್ಲಿ ಆತ್ಮ ಗುಣವನ್ನು ಕೊಡುವಂಥ 8 ಗುಣ ಯಾವುದು ಅಂದರೆ, ಮೊದಲನೇದು ದಯೆ, ನಮ್ಮಲ್ಲಿ ದಯೆ ಇರಬೇಕು. ಎರಡನೇದು ಸಹನೆ ಇರಬೇಕು. ಮೂರನೇದು ಅಸೂಯೆ ಇರಬಾರ್ದು, ಅನಾಸೂಯೆ ಇರಬೇಕು. ನಾಲ್ಕನೇದು ಶೌಚ ಅಂದರೆ ಕ್ಲೀನ್ ಮಾಡಬೇಕು. ಐದನೇದು ಅನಾಯಾಸ ಅಂದರೆ ನಾವು ಹೆಚ್ಚು ನಾನು ಅದನ್ನು ನಾಳೆ ಹೇಳ್ತೀನಿ. ಅನಾಯಾಸ ಅಂದರೆ ಮಂಗಲ. ಓಕೆ, ಆರನೇದು ಮಂಗಳವಾಗಿರಬೇಕು. ಏಳನೇದು ಕಾರ್ಪಣ್ಯ ಇರಬೇಕು. ಎಂಟನೇದು ಅಸ್ಪೃಹ ಇರಬೇಕು. ಏನಿದು ಅಂತ ನಿಮಗೆ ನಾಳೆ ಹೇಳ್ತೀನಿ. ಒಟ್ಟಿನಲ್ಲಿ ಈ 8 ಗುಣ ಇರಬೇಕು. ಈ 8 ಗುಣ ನಿಮಗೆ ಗೊತ್ತಾಗಿದೆ, ಆದರೆ ಈ 8 ಗುಣ ಏನು, ಹೇಗಿರಬೇಕು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ಹೇಳ್ತೀವಿ. ಈಗ ನೀವು ಯೋಚನೆ ಮಾಡಿ, ನಿಮ್ಮಲ್ಲಿ ಕೆಟ್ಟ ಭಾವನೆಗಳಿದ್ದರೆ ನೀವು ಹಾಳಾಗ್ತೀರಾ, ನಿಮ್ಮ ಕುಟುಂಬನೂ ಹಾಳು ಮಾಡ್ತೀರಾ, ನಿಮ್ಮ ಸಮಾಜನೂ ಹಾಳು ಮಾಡ್ತೀರಾ. ಫೈನಲಿ ಬೇರೆಯವ್ರನ್ನ ಹಾಳು ಮಾಡೋಕ್ಕೋಗಿ ನಾವೇ ಹಾಳಾಗ್ತೀವಿ. ಸೊ ಒಳ್ಳೆ ಭಾವನೆಗಳು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡುತ್ತೆ. ಯೋಚನೆ ಮಾಡಿ. ಥ್ಯಾಂಕ್ ಯು.